ನಮಸ್ಕಾರ. ಇವತ್ತು ನಾವು ಸೊಂಟ ನೋವಿನ ಬಗ್ಗೆ ಮಾತಾಡೋಣ. ಇದು ತುಂಬಾ ಸಾಮಾನ್ಯವಾದ ಒಂದು ಸಮಸ್ಯೆ, ಆದ್ರೂ ಎಷ್ಟೋ ಜನರಿಗೆ ಇದರ ಬಗ್ಗೆ ಪೂರ್ತಿಯಾಗಿ ಅರ್ಥವಾಗಿರೋದಿಲ್ಲ. ಹೌದಲ್ವಾ? ನಮ್ಮಲ್ಲಿ ಬಹುತೇಕ ಎಲ್ಲರೂ ಜೀವನದಲ್ಲಿ ಒಂದಲ್ಲ ಒಂದು ಸಲ ಈ ಅನುಭವವನ್ನ ಪಡ್ಕೊಂಡೇ ಇರ್ತೀವಿ. ಹಾಗಿದ್ರೆ ಬನ್ನಿ ಈ ಅನುಭವದಿಂದಲೇ ನಮ್ಮ ಇವತ್ತಿನ ವಿವರಣೆಯನ್ನ ಶುರು ಮಾಡೋಣ. ನಿಜ, ಇದು ಅಷ್ಟು ಸಾಮಾನ್ಯ ಸಮಸ್ಯೆ ಆಗಿರೋದ್ರಿಂದಾನೇ ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ಸಮಸ್ಯೆನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ತಾನೇ ಅದಕ್ಕೆ ಸರಿಯಾದ ಪರಿಹಾರ ಕಂಡಿಡಿಯಕ್ ಸಾಧ್ಯ. ಸರಿ, ಹಾಗಿದ್ರೆ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಮೊದಲಿಗೆ ಸೊಂಟ ನೋವು ಅಂದ್ರೆ ನಿಖರವಾಗಿ ಏನು ಅಂತ ತಿಳಿದುಕೊಳ್ಳೋಣ. ಅಂದ್ರೆ ಇದು ಬರೀ ಒಂದೇ ಒಂದು ಭಾಗಕ್ಕೆ ಸಂಬಂಧಪಟ್ಟಿದ್ದಲ್ಲ. ನಮ್ಮ ಬೆನ್ನುಮೂಳೆಯ ಕೆಳಭಾಗದಲ್ಲಿ ಮೂಳೆಗಳು, ಡಿಸ್ಕ್ಗಳು, ಸ್ನಾಯುಗಳು ಮತ್ತು ನರಗಳು ಇವೆಲ್ಲವೂ ಒಟ್ಟಿಗೆ ಕೆಲಸ ಮಾಡ್ತವೆ. ಇವುಗಳಲ್ಲಿ ಯಾವುದಕ್ಕಾದ್ರೂ ಸ್ವಲ್ಪ ಹೆಚ್ಚು ಒತ್ತಡ ಬಿದ್ರೂ ಅಥವಾ ಗಾಯವಾದ್ರೂ ನಮ್ಗೆ ನೋವು ಶುರುವಾಗುತ್ತೆ. ಎಲ್ಲ ಸೊಂಟ ನೋವು ಒಂದೇ ಥರ ಇರಲ್ಲ. ಹಾಗಾಗಿ ಅನುಭವ ಆಗ್ತಿರೋ ನೋವಿನ ಸ್ವರೂಪ ಏನು ಅಂತ ಗುರುತಿಸೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾವು ಗಮನಿಸಬೇಕಾದ್ದೇನೆಂದ್ರೆ, ನೋವು ಮಂದವಾಗಿದ್ದು ದಿನವಿಡೀ ಕಾಡ್ತಿದ್ರೆ ಅದು ಹೆಚ್ಚಾಗಿ ಸ್ನಾಯುಗಳಿಗೆ ಸಂಬಂಧಪಟ್ಟಿರಬಹುದು. ಅದೇ ನೋವು ಚುಚ್ಚಿದ ಹಾಗೆ ಒಂಥರ ಎಲೆಕ್ಟ್ರಿಕ್ ಶಾಕ್ ಹೊಡೆದ ಹಾಗೆ ಇದ್ರೆ ಅದು ನರಗಳ ಮೇಲೆ ಒತ್ತಡ ಬೀಳ್ತಿರೋದರ ಸಂಕೇತ ಆಗಿರಬಹುದು. ಸಯಾಟಿಕಾ ಅನ್ನೋ ಸ್ಥಿತಿಯಲ್ಲಿ ಈ ನೋವು ಕಾರಿನವರೆಗೂ ಇಳಿಯುತ್ತೆ. ಅಚ್ಚರಿ ಅಂದ್ರೆ ನಮ್ಮ ಬೆನ್ನಿನ ದೊಡ್ಡ ಶತ್ರು ನಾವು ದಿನಗಟ್ಲೆ ಕೂರುವ ಕುರ್ಚಿ ಕೂಡ ಆಗಿರ್ಬೋದು. ಹೌದು, ನಮ್ಮ ದಿನನಿತ್ಯದ ಅಭ್ಯಾಸಗಳೇ ಇದಕ್ಕೆ ಪ್ರಮುಖ ಕಾರಣ. ಗೂನು ಬೆನ್ನು ಹಾಕ್ಕೊಂಡು ಕೂರೋದು, ತಪ್ಪು ರೀತಿಯಲ್ಲಿ ಭಾರ ಎತ್ತೋದು ಮತ್ತು ವ್ಯಾಯಾಮದ ಕೊರತೆ ಇವೆಲ್ಲವೂ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಬೆನ್ನುಮೂಳೆಯ ಮೇಲೆ ಒತ್ತಡ ಹಾಕ್ತಾನೇ ಇರುತ್ತೆ. ಈ ಸೊಂಟ ನೋವು ಅನ್ನೋದು ಕೇವಲ ಒಂದು ದೈಹಿಕ ಅಸ್ವಸ್ಥತೆ ಮಾತ್ರ ಅಲ್ಲ, ಅದು ನಮ್ಮ ಜೀವನದ ಬೇರೆ ಬೇರೆ ಅಂಶಗಳ ಮೇಲೂ ತುಂಬಾನೇ ಪರಿಣಾಮ ಬೀರುತ್ತೆ. ಈ ಚಾರ್ಟ್ನಲ್ಲಿ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ನೋಡಿ, 40% ಜನರ ಕೆಲ್ಸದ ಮೇಲೆ ಪರಿಣಾಮ ಬೀರುತ್ತೆ, ಇನ್ನೊಂದು ಕಾಲು ಭಾಗದಷ್ಟು ಜನರ ನಿದ್ರೆಗೆ ಅಡ್ಡಿಯಾಗತ್ತೆ. ಅಷ್ಟೇ ಅಲ್ಲ, ನಿರಂತರ ನೋವಿನಿಂದಾಗಿ ಮಾನಸಿಕವಾಗಿ ಹತಾಶೆ, ಆತಂಕ ಉಂಟಾಗೋದು ಕೂಡ ತುಂಬಾನೇ ಸಹಜ. ಸರಿ, ಇಷ್ಟೆಲ್ಲ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಪರಿಹಾರದ ಕಡೆಗೆ ಗಮನ ಕೊಡೋಣ ಅಲ್ವಾ? ತಕ್ಷಣಕ್ಕೆ ನಾವು ಮಾಡಬಹುದಾದ ಕೆಲವು ಸರಳ ಬದಲಾವಣೆಗಳು ಇವೆ. ಈ 2 ಸಣ್ಣ ಬದಲಾವಣೆಗಳು ದೊಡ್ಡ ವ್ಯತ್ಯಾಸ ತರಬಲ್ಲವು. ನಾವು ಪ್ರತಿ ಬಾರಿ ನೇರವಾಗಿ ಕೂತಾಗ ಅಥವಾ ಸರಿಯಾಗಿ ನಡೆದಾಗ ನಾವು ನಮ್ಮ ಬೆನ್ನುಮೂಳೆಗೆ ಒಂದು ಸಣ್ಣ ಉಡುಗೊರೆ ಕೊಟ್ಟ ಹಾಗೆ. ಇದರಿಂದ ಅನಗತ್ಯ ಒತ್ತಡ ಕಡಿಮೆಯಾಗುತ್ತೆ. ಆದ್ರೆ ಕೆಲವು ಸಲ ನಾವು ಮಾಡುವ ಈ ಸಣ್ಣ ಪುಟ್ಟ ಬದಲಾವಣೆಗಳು ಸಾಕಾಗಲ್ಲ. ನೋವು ಕಡಿಮೆ ಆಗದಿದ್ದಾಗ ವೈದ್ಯಕೀಯ ಸಹಾಯ ಪಡೆಯೋದು ಬಹಳ ಮುಖ್ಯ. ಈ ಸ್ಲೈಡ್ನಲ್ಲಿರೋ ಲಕ್ಷಣಗಳು ಗಂಭೀರ ಸಮಸ್ಯೆಯ ಸಂಕೇತವಾಗಿರಬಹುದು. ಅದರಲ್ಲೂ ಕೊನೆಯ ಅಂಶ ಅಂದ್ರೆ ಮೂತ್ರ ಅಥವಾ ಮಲವಿಸರ್ಜನೆಯಲ್ಲಿ ನಿಯಂತ್ರಣ ತಪ್ಪಿದ್ರೆ ಅದನ್ನ ತುರ್ತು ಪರಿಸ್ಥಿತಿಯಂತ ಪರಿಗಣಿಸಿ ತಕ್ಷಣವೇ ವೈದ್ಯರನ್ನ ಭೇಟಿ ಮಾಡಬೇಕು. ಇಂಥ ಗಂಭೀರ ಲಕ್ಷಣಗಳು ಕಂಡಾಗ ಸರಿಯಾದ ಚಿಕಿತ್ಸೆ ಪಡೆಯೋಕೆ ಅನುಭವ ಮತ್ತು ಪರಿಣಿತಿ ತುಂಬಾನೇ ಮುಖ್ಯ. ಅದಕ್ಕಾಗಿಯೇ ಪರಿಣಿತರ ದೃಷ್ಟಿಕೋನ ಹೇಗಿರುತ್ತೆ ಅಂತ ಅರ್ಥ ಮಾಡಿಕೊಳ್ಳೋಕೆ ನಾವು ಅರ್ಕಾನುಗ್ರಹ ಆಸ್ಪತ್ರೆಯಂತಹ ದಶಕಗಳ ಅನುಭವ ಇರೋ ಸಂಸ್ಥೆಯ ತಜ್ಞರ ಮಾಹಿತಿಯನ್ನ ಆಧಾರವಾಗಿಟ್ಕೊಂಡಿದ್ದೀವಿ. ಅವರ ಅನುಭವದಿಂದ ನಾವೇನ್ ಕಲಿಬೋದು ಅಂತ ನೋಡೋಣ. ಉದಾಹರಣೆಗೆ ಡಾಕ್ಟರ್ ರಮೇಶ್ ಮಾಕಂ ಅವರನ್ನೇ ನೋಡಿ. 45ಕ್ಕೂ ಹೆಚ್ಚು ವರ್ಷಗಳ ಅನುಭವ ಅಂದ್ರೆ ಅದು ಕೇವಲ ಒಂದು ಸಂಖ್ಯೆಯಲ್ಲ, ಅದು ಕನಿಷ್ಠ ಆಕ್ರಮಣಕಾರಿ ಶಸ್ತ್ರಚಿಕಿತ್ಸೆಯಲ್ಲಿ ಪರಿಣಿತಿಯಾಗಿ ಬದಲಾಗಿದೆ. ಇದರರ್ಥ ರೋಗಿಗಳಿಗೆ ಕಡಿಮೆ ನೋವು ಮತ್ತು ವೇಗದ ಚೇತರಿಕೆ. ಈ ಪರಿಣತಿಯ ಪರಂಪರೆ ಇಲ್ಲೇ ನಿಲ್ಲೋದಿಲ್ಲ. ಡಾಕ್ಟರ್ ಸರಸ್ವತಿ ರಮೇಶ್ ಅವರು ಮಾಡಿರುವ 3000ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳು ಇಲ್ಲಿನ ಚಿಕಿತ್ಸೆಯಲ್ಲಿರೋ ನಿಖರತೆ ಮತ್ತು ಯಶಸ್ಸಿನ ಪ್ರಮಾಣವನ್ನ ತೋರಿಸುತ್ತೆ. ಅಷ್ಟೇ ಅಲ್ಲ, ಇಲ್ಲಿನ ಜ್ಞಾನ ಕೇವಲ ಈ ಆಸ್ಪತ್ರೆಗೆ ಸೀಮಿತವಾಗಿಲ್ಲ. ಡಾಕ್ಟರ್ ರಮೇಶ್ ಅವರು ಸ್ಥಾಪಿಸಿದ ಸಂಸ್ಥೆ ವಿಶ್ವಾದ್ಯಂತ 1600ಕ್ಕೂ ಹೆಚ್ಚು ಸರ್ಜನ್ಗಳಿಗೆ ತರಬೇತಿ ನೀಡಿದೆ. 45 ವರ್ಷಗಳ ಅನುಭವ, ಸಾವಿರಾರು ಯಶಸ್ವಿ ಆಪರೇಷನ್ಗಳು ಮತ್ತು ಜಾಗತಿಕ ಮಟ್ಟದಲ್ಲಿ ಜ್ಞಾನದ ಹಂಚಿಕೆ ಇವೆಲ್ಲವೂ ರೋಗಿಗಳಿಗೆ ಸಿಗುವ ಪರಿಣಿತಿಯ ಆಳವನ್ನು ತೋರಿಸುತ್ತೆ. ಹಾಗಿದ್ರೆ ಇಷ್ಟು ಅನುಭವಿ ವೈದ್ಯರ ಮಾರ್ಗದರ್ಶನದಲ್ಲಿ ಚೇತರಿಕೆಯ ಹಾದಿ ಹೇಗಿರುತ್ತೆ, ಯಾವೆಲ್ಲ ಚಿಕಿತ್ಸಾ ಆಯ್ಕೆಗಳು ಲಭ್ಯ ಇವೆ ಅಂತ ತಿಳ್ಕೊಳ್ಳೋಣ. ಚಿಕಿತ್ಸೆ ಅಂದ್ರೆ ಎಲ್ಲರಿಗೂ ಒಂದೇ ರೀತಿ ಇರಲ್ಲ. ಫಿಸಿಕಲ್ ಥೆರಪಿಯಿಂದ ಶುರುವಾಗಿ ಔಷಧಿಗಳು, ಜೀವನ ಶೈಲಿ ಬದಲಾವಣೆ ಮತ್ತು ತುಂಬಾನೇ ಗಂಭೀರ ಪ್ರಕರಣಗಳಾಗಿ ಶಸ್ತ್ರಚಿಕಿತ್ಸೆಯವರೆಗೂ ಪ್ರತಿಯೊಬ್ಬರ ಸ್ಥಿತಿಗೆ ತಕ್ಕ ಹಾಗೆ ಒಂದು ವೈಯಕ್ತಿಕ ಚಿಕಿತ್ಸಾ ಯೋಜನೆಯನ್ನ ರೂಪಿಸಲಾಗತ್ತೆ.
ಅಂತಿಮವಾಗಿ ರೋಗಿಗಳ ಅನುಭವವೇ ಎಲ್ಲಕ್ಕಿಂತ ದೊಡ್ಡ ಪ್ರಮಾಣಪತ್ರ ಅಲ್ವಾ? ರವಿಕುಮಾರ್ ಅವರಂತಹ ಅನೇಕರ ಸಕಾರಾತ್ಮಕ ಅನುಭವಗಳು ಇಲ್ಲಿನ ಚಿಕಿತ್ಸೆ ಮೇಲಿನ ವಿಶ್ವಾಸವನ್ನ ಹೆಚ್ಚಿಸ್ತವೆ. ನೆನಪಿಡಿ, ಸೊಂಟ ನೋವಿನ ಜೊತೆಗೆ ಬದುಕೋದು ಅನಿವಾರ್ಯ ಅಲ್ಲವೇ ಅಲ್ಲ. ಸರಿಯಾದ ಆರೈಕೆ ಮತ್ತು ಚಿಕಿತ್ಸೆಯ ಮೂಲಕ ನೋವು ಮುಕ್ತ, ಚಟುವಟಿಕೆಯಿಂದ ಕೂಡಿದ ಜೀವನವನ್ನ ಮರಳಿ ಪಡೆಯೋದು ಖಂಡಿತ ಸಾಧ್ಯ. ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ನೆನಪಿಡಿ, ನೋವು ಮುಕ್ತ ಜೀವನದ ಕಡೆಗಿನ ಮೊದಲ ಹೆಜ್ಜೆ ಆ ನೋವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದಲೇ ಶುರುವಾಗುತ್ತೆ.